ಹಲೋ ಎವ್ರಿವನ್. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಒಬಿಸಿ ಡಿಪಾರ್ಟ್ಮೆಂಟ್ ಅಂತ ಏನು ಕರಿತೀವಿ, ಅದರ ಅಡಿಯಲ್ಲಿ ಬರುವ ಹಾಸ್ಟೆಲ್ಗಳಿಗೆ ಆನ್ಲೈನ್ನಲ್ಲಿ ಹಾಸ್ಟೆಲ್ ಅರ್ಜಿಯನ್ನು ಕರೆಯಲಾಗಿದೆ. 2026-27ನೇ ಸಾಲಿನಲ್ಲಿ ಪ್ರವೇಶಾತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳು ಹಾಸ್ಟೆಲ್ ಬಯಸಿದರೆ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿರುವಂತಹ ನಾವು ನೋಟಿಫಿಕೇಶನ್ ಅನ್ನು ನೋಡೋದಾದರೆ ಡಿಟೇಲ್ಡ್ ಮಾಹಿತಿಗಾಗಿ ಕ್ಯಾಟ್ 1, 2A, 2B, 3A, 3B, SC, ST ವರ್ಗಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳು ITI, PUC ಮತ್ತು ಡಿಪ್ಲೊಮಾ ಪ್ರವೇಶಾತಿಯನ್ನು ಈ ವರ್ಷ ಪಡೆದಂತಹ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಅವರು ಕೊಟ್ಟಿರುವಂತಹ PDF ನೋಟಿಫಿಕೇಶನ್ನಲ್ಲಿ 2025-26 ಅಂತಿದೆ. ಆದರೆ ಈ ವರ್ಷದ್ದು ಕೂಡ ಈಗಾಗಲೇ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. 15/6/2026 ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇದೆ. ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟ್ನಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಅನದರ್ ಪೇಜ್ ಓಪನ್ ಆಗ್ತೈತಿ. ಈ ಪೇಜ್ನಲ್ಲಿ ನೀವು ಫಸ್ಟ್ SSP ಐಡಿಯನ್ನು ಕ್ರಿಯೇಟ್ ಇಟ್ಕೊಂಡಿರಬೇಕು. ಇದಾದಮೇಲೆ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಅಂತ ಏನಿದೆಯಲ್ಲ ಹಾಸ್ಟೆಲು, ಇದ್ರ ಮೇಲೆ ಅಪ್ಲೈ ನಾವು ಅಂತ ಕೊಟ್ಟರೆ ನಿಮ್ಗೆ ಬೇರೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು SSP ID ಆಲ್ರೆಡಿ ಇದ್ರೆ ಎಸ್ ಅಂತ ಕೊಟ್ಟು ಅದರ ಬೇಸ್ ಮೇಲೆ ನೀವು ಅಪ್ಲಿಕೇಶನನ್ನು ಹಾಕಬೇಕು. SSP ID ಯಾರ್ದಿಲ್ಲೋ ಅವರು ಕ್ರಿಯೇಟ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಬೇಕು. ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ದಾಖಲೆಗಳು SSLC ಮಾರ್ಕ್ಸ್ ಕಾರ್ಡ್, ನಿಮ್ಮ STS ನಂಬರ್ ಆಗಿರ್ಬೋದು, ಕಾಸ್ಟ್ ಆ್ಯಂಡ್ ಇನ್ಕಮ್ ಫೋಟೋ, ಆಧಾರ್ ಕಾರ್ಡ್, ಇಮೇಲ್ ID, ಮೊಬೈಲ್ ನಂಬರ್, ಇವಿಷ್ಟು ಕಂಪಲ್ಸರಿಯಾಗಿ ಬೇಕಾದಂತಹ ದಾಖಲೆಗಳು. ಈಗ ನೀವು ಪ್ರಥಮ ವರ್ಷದಲ್ಲಿ ಇದ್ರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸಪೋಸ್ ನೀವು PUC ಸೆಕೆಂಡ್ ಇಯರ್, ಡಿಪ್ಲೊಮಾ ಸೆಕೆಂಡ್ ಇಯರು ಈ ಥರದ ಕೋರ್ಸ್ಗಳಿಗೆ ಇದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಅದಕ್ಕೆ ಹಿಂದಿನ ವರ್ಷದ ಅಂಕಪಟ್ಟಿ, ಅಂದರೆ ಈಗ ಸೆಕೆಂಡ್ ಇಯರ್ ಇದ್ದಾಗ ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ನೀವು ಅಲ್ಲಿ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಬೇಕಾಗಿ ಬರಬಹುದು. ಹಾಗಾಗಿ ಆ ಮಾರ್ಕ್ಸ್ ಕಾರ್ಡನ್ನು ಕೂಡ ನೀವು ತಗೊಂಡು ಹೋಗಬೇಕು. ಕೊನೆಯ ದಿನದವರೆಗೆ ಕಾಯ್ದೆ ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಧನ್ಯವಾದ.